ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಕಾಂಗ್ರೆಸ್ ಚುನಾವಣೆಗೆ, ಅಂದರೆ ಬೆಂಗಳೂರಿನ GBA ಕಾರ್ಪೊರೇಷನ್ ಚುನಾವಣೆಗೆ ಹಣ ವಸೂಲಿ ಕಾರ್ಯಕ್ರಮ. ಏನು ಈ ಹಣ ವಸೂಲಿ ಕಾರ್ಯಕ್ರಮ? ಇವತ್ತು ಅದನ್ನೇ ಪ್ರಸ್ತಾಪ ಮಾಡ್ತೀನಿ. ಜೊತೆಗೆ ಸದನಕ್ಕೆ ಸುಳ್ಳು ಮಾಹಿತಿ ನೀಡಿರ್ತಕ್ಕಂಥ ಮಾನ್ಯ ಮಹಿಳಾ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸುಳ್ಳು ಮಾಹಿತಿ ನೀಡಿದ್ದಾರೆ ಸದನಕ್ಕೆ ಅಂತಕ್ಕಂಥ ಒಂದು ಆರೋಪದ ಬಗ್ಗೆ ಕೂಡ ಈ ಒಂದು ವಿಚಾರದಲ್ಲಿ ಪ್ರಸ್ತಾವನೆ ಮಾಡ್ತೀನಿ. ಜೊತೆಗೆ ಈ ರಾಜಕೀಯದಲ್ಲಿ ನೈತಿಕ ಮೌಲ್ಯಗಳ ಬಗ್ಗೆ ಪಾಠ ಮಾಡಿದ್ರೂ ಆಗಲ್ಲ, ಪುಸ್ತಕಗಳು ಬರೆದ್ರೂ ಆಗಲ್ಲ, ಭಾಷಣ ಮಾಡಿದ್ರೂ ಆಗಲ್ಲ, ತಳಮಟ್ಟದಿಂದನೇ ಬರಬೇಕು ಅವೆಲ್ಲ. ಸೊ ಕಷ್ಟ ಇದೆ, ಅದನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನಿಸ್ತದೆ ನನಗೆ. ಬಟ್ ಇವತ್ತಿನ ವಿಚಾರಕ್ಕೆ ಹೋಗೋಣ ನೇರವಾಗಿ. ಏನು ಇವತ್ತು ವಿಚಾರ ಅಂದರೆ, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ DK ಶಿವಕುಮಾರ್ ಅವರು ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಅವ್ರು ಹೇಳ್ತಾರೆ, BGA ಚುನಾವಣೆ, ಕಾರ್ಪೊರೇಷನ್ ಚುನಾವಣೆ ಬಂದಿದೆ ಬೆಂಗಳೂರಲ್ಲಿ, ಬೃಹತ್ ಮಹಾನಗರ ಪಾಲಿಕೆಗಳು. ಒಬ್ಬ ಅಪೇಕ್ಷಿತನಿಗೆ ಅರ್ಜಿ ಫಾರಮ್ ಅಂತಲ್ಲ, ಅರ್ಜಿ ಫಾರಮ್ಮು ಆಮೇಲೆ ಫ್ರೀ ಅಂತ ಹೇಳಿದ್ದಾನೆ. ಅರ್ಜಿ ಫಾರಮ್ಗಿಂತ ಮುಂಚೆ ಅಪ್ಲಿಕೇಶನ್ ಹಾಕ್ಕೊಬೇಕಂತೆ. ನಮಗೆ ಟಿಕೆಟ್ ಬೇಕು ವಾರ್ಡ್ ಎಲೆಕ್ಷನ್ಸ್ಗೆ, ನಮಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಬೇಕು ಅಂತ ನೀವು ಅಪ್ಲಿಕೇಶನ್ ಹಾಕ್ಕೊಂಡ್ರೆ 50,000 ರೂಪಾಯಿಯನ್ನು ಸಂದಾಯ ಮಾಡಬೇಕಂತೆ ಪಕ್ಷಕ್ಕೆ. ಯಾರು ಹೇಳಿದ್ದಲ್ಲ, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಹೇಳಿದ್ದು. ಏನಿದು ಪರಿಸ್ಥಿತಿ? ಯಾಕೆ ಕಾಂಗ್ರೆಸ್ಸಲ್ಲಿ ಈ ಮಟ್ಟಕ್ಕೆ ರಾಜಕೀಯಗಳು? ಅಂದರೆ ಜನರಲ್ ಕ್ಯಾಟಗಿರಿಗೆ, ಸಾಮಾನ್ಯ ವರ್ಗಕ್ಕೆ ಬರ್ತಕ್ಕಂಥವ್ರು 50,000, ಸಾಮಾನ್ಯ ವರ್ಗದಲ್ಲೇ ಮಹಿಳೆಯರು ಪ್ಲಸ್ SC ST ಸಮುದಾಯಕ್ಕೆ 25,000 ರೂಪಾಯಿಗಳನ್ನ ನಿಗದಿ ಮಾಡಿದ್ದಾರೆ. ಒಂದು ಅಪ್ಲಿಕೇಶನ್ ಫಾರಮ್ ತಗೊಬೇಕು ನಾವು ಕಾಂಗ್ರೆಸ್ಸಲ್ಲಿ. ಸರ್, ನಾನು ಅಪೇಕ್ಷಿತ, ಒಂದು ವಾರಕ್ಕೆ 10 ಜನ ತಗೊಳ್ರಿ, ನೀವು 50,000 ರೂಪಾಯಿ ಕಟ್ಟಬೇಕು ಒಬ್ಬೊಬ್ಬ. ಏನಿದೆ ಪಕ್ಷದಲ್ಲಿ? ಮತ್ತು ಕಾರ್ಯಕರ್ತರು ಹೆಂಗೆ ಬೆಳೀತಾರೆ? ಯಾರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಅಂದಂಗೆ ಆಯ್ತು, ನೀವು ದುಡ್ಡಿದ್ದವ್ರಿಗೆ ಕೊಡ್ತಾ ಇದ್ದೀರಾ ಅಂತ. ಪಕ್ಷದ ಸಿದ್ಧಾಂತಗಳೇನು? ಅಲ್ಲ, ಎಷ್ಟು ರಾಜಕೀಯ ವರ್ಷಗಳು, ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಪಕ್ಷ ಇದು. ಹುಟ್ಟೆ 100 ವರ್ಷ ಇತಿಹಾಸ ಇದೆ ಈ ಪಕ್ಷಕ್ಕೆ ಅಂತ ಹೇಳ್ಕೊಳ್ತಕ್ಕಂಥ ನಾಯಕರು ಇವತ್ತು ಈ ಮಟ್ಟಕ್ಕೆ 50,000 ರೂಪಾಯಿ. ಅದನ್ನು ಶಿವಕುಮಾರ್ ಅವರಿಗೆ, ಉಪಮುಖ್ಯಮಂತ್ರಿಗಳಿಗೆ ಕೇಳಿದಾಗ ಮಾಧ್ಯಮದವ್ರಿಗೆ ಹೇಳ್ತಾರೆ, ಪಕ್ಷಕ್ಕೆ 2 ಬಿಲ್ಡಿಂಗ್ಗಳು ಕಟ್ಟಬೇಕಾಗಿದೆ, ಆ ಬಿಲ್ಡಿಂಗ್ಗಳು ಕಟ್ಟಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಸರ್ಕಾರದ ದುಡ್ಡಿಲ್ಲ, ಅಲ್ಲಿದ್ದರೆ ಬಳಸ್ಕೊತಿದ್ರೆ ನಮಗೆ ಗೊತ್ತಿಲ್ಲ, ಸರ್ಕಾರದ ಹತ್ರನೂ ದುಡ್ಡಿಲ್ಲ, ಅವ್ರು ಹೇಳೋ ಮಾತು. ಆಮೇಲೆ ಯಾವುದೇ ರಾಜ್ಯದಲ್ಲೂ ಕೂಡ ಅಧಿಕಾರದಲ್ಲೂ ಇಲ್ಲ. ಅವ್ರು ಹೇಳಿದ್ದು ಸರ್ಕಾರದ ಹತ್ರ ದುಡ್ಡಿಲ್ಲ ಕರೆಕ್ಟು, ಬೇರೆ ರಾಜ್ಯದವ್ರು ಏನಾರು ಕೊಡ್ತಾರಂದ್ರೆ ಅಲ್ಲೂ ಅಧಿಕಾರದಲ್ಲಿಲ್ಲ ಇವರು, ಈ ATM ಕಾರ್ಡ್ ಇದ್ದಂಗೆ. ಆದರೆ ಇವರು ಕರ್ನಾಟಕದಿಂದ ಕೂಡ ರಾಜ್ಯ ಕಾಂಗ್ರೆಸ್ ಪಕ್ಷದಿಂದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾವ ಥರ? ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳು ನಡೆದಾಗ, ಅಂದರೆ ಉದಾಹರಣೆ ತೆಲಂಗಾಣದಲ್ಲಿ ಚುನಾವಣೆ ನಡೀತು, ಅದಕ್ಕೆ ಸುಮಾರು ಕೋಟಿ ಹಣ ಸಂದಾಯ ಮಾಡಿ ಕಳಿಸಿದ್ದಾರೆ ಅಂತ ಒಂದು ಆರೋಪ ಇದೆ ಇವ್ರ ಮೇಲೆ. ಬೇರೆ ಇನ್ನಿತರೆ ರಾಜ್ಯಗಳಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿಲ್ಲ, ಅದೊಂದು ಮೈನಸ್ ಇವರಿಗೆ. ಅಂದರೆ ದುಡ್ಡು, ಆದಾಯದ ಮೂಲಗಳು ಕೊರತೆ ಆಗಿದೆ ಕಾಂಗ್ರೆಸ್ ಪಾರ್ಟಿಗೆ. ಇವತ್ತೇನಾಗಿದೆ, ಅದು ಕಾರ್ಯಕರ್ತರ ಹತ್ರ ಯಾರು ಕಂಟೆಸ್ಟ್ ಮಾಡ್ತಾರೋ, ಇನ್ನೂ ಅವ್ರಿಗೆ ಈ ಚುನಾವಣೆಗಳಂದರೆ ದುಡ್ಡಿನ ಮೇಲೆ ನಡೀತಾ ಇದೆ. ಆ ಚುನಾವಣಾ ಆಯೋಗನೂ ಕರೆಕ್ಟಾಗಿದೆ, ಅದು ಈ ಪಕ್ಷಗಳಿಗಿಂತ ತುಂಬ ಚೆನ್ನಾಗಿದೆ ಚುನಾವಣಾ ಆಯೋಗ. ಗೊತ್ತು ಚುನಾವಣಾ ಆಯೋಗಕ್ಕೆ ದುಡ್ಡು ಕೊಟ್ಟೆ ಗೆಲ್ತಾ ಇದ್ದಾರೆಲ್ಲ, ದುಡ್ಡು ಹಂಚ್ತಾ ಇದ್ದಾರೆ ಅಂತ. ಅದೇನೋ ಬೇರೆ ಥರ ಲೆಕ್ಕ ಕೇಳುತ್ತೆ, ಇಲ್ಲ ಹಂಚೋದು ಲೆಕ್ಕ ಇಲ್ಲ ಅಂತೆ. ದೇವ್ರಿಗೆ ಗೊತ್ತಾಗಬೇಕಿಂತ, ನಾವು ಒಳ್ಳೆ ದೇಶದಲ್ಲೇ ಇದ್ದೀವಿ. ಸೊ ಈ ಥರ, ಯಾಕಂತಂದರೆ ಹೇಳ್ಬೇಕು ಅನ್ನಿಸ್ತು ಆ ವಿಚಾರದ ಬಗ್ಗೆ. ಯಾವ ಮಟ್ಟಕ್ಕೆ ಒಂದು ರಾಷ್ಟ್ರೀಯ ಪಕ್ಷ, 100 ವರ್ಷಗಳಾಗಿರ್ತಕ್ಕಂಥ ಪಕ್ಷ, ಅಥವಾ ಇಡೀ ದೇಶನ ಸುಮಾರು ಸುದೀರ್ಘ ವರ್ಷಗಳ ಕಾಲ ಆಳಿರ್ತಕ್ಕಂಥ ಪಕ್ಷ ಇವತ್ತು ನಮ್ಮ ಹತ್ರ ದುಡ್ಡಿಲ್ಲ,
ಅಪ್ಲಿಕೇಶನ್ಗಳು ಮಾರ್ಕೊಂತ ಇದೆ, ಚುನಾವಣೆಗಳಿಗೆ ಮಾರ್ತಾ ಇದೆ. ಈಗ ಬರ್ತಾರೆ, ದುಡ್ಡಿದ್ದವರೆಲ್ಲ ಬರ್ತಾರೆ. ಯಾರು ನೈತಿಕ ಮೌಲ್ಯಗಳಿದ್ದವ್ರು ಬಂದು ನಿಲ್ಲಕ್ಕಾಗುತ್ತೆ ಚುನಾವಣೆಗೆ? ಯಾವನು ಬೇರೆ ಬೇರೆ ಮಾರ್ಗದಲ್ಲಿ ದುಡ್ಡು ಮಾಡಿರ್ತಾನೆ ಅವ್ನು ಬಂದು ನಿಂತ್ಕೋತಾನೆ. ದೇವರೇ ಕಾಪಾಡಬೇಕು ಈ ರಾಜ್ಯನ. ಇದು ನಮ್ಮ ಉಪಮುಖ್ಯಮಂತ್ರಿಗಳ ಕತೆ.